ನಾವು ಶಾಸಕರಿದ್ದವರು ಜನಪ್ರತಿನಿಧಿಗಳು ನಾವು ವಿಧಾನಸಭೆಯಲ್ಲಿ ನಮ್ಮ ಅಧ್ಯಕ್ಷರ ನಾವು ಅಲ್ಲಿ ಹೋರಾಟ ಮಾಡಿದ್ರು. ಇದರಿಂದ ಗೊತ್ತಾಗಿಬಿಡ್ತದೆ ಯಾರು ಷಡ್ಯಂತ್ರ ಮಾಡಕತ್ತಾರೆ, ಯಾರು ನಮ್ಮ ಹೋರಾಟ, ಯಾರು ಪೊಲೀಸರ ಒಂದು ಬಲ ತಗೊಂಡು ನಮ್ಮ ಸಮುದಾಯದ ದಬ್ಬಾಳಿಕೆ ಮಾಡ್ಬೇಕಂತ ಎಲ್ಲನೂ ಸಮಾಜ ಗೊತ್ತಾಗ್ತದೆ. ವಿಧಾನಸಭೆ ಒಳಗೆ ಹಿಂದೆಲ್ಲ ಹೊರಗೆ ಸಾರ್ವಜನಿಕ ಸಭೆಗಳಲ್ಲಿ ಭಾಳ ಮಾತಾಡೋರೆಲ್ಲ ಈಗ MLAಗಳು ಆಗ್ಯಾರ. ಅವ್ರ ನಿಲುವೇನು ಅನ್ನೋದು ನಾಳೆ 10-11ನೇ ತಾರೀಕಿಗೆ ಹೊರಗೆ ಬರ್ತದೆ. ಅಲ್ಲ ಇಲ್ಲ, ಈಗ ಆಲ್ರೆಡಿನೇ ಹೇಳ್ಬಿಟ್ರಲ್ಲ ಸರ್ ನಿಲುವು ಅವ್ರದ್ದು. ನಿಮ್ಮ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮೀಜಿ. ಯಾರು ಕೈಗೊಂಬೆ? ಅವಾಗ ಅವ್ರ ಕೈಗೊಂಬೆ ಆಗಿದ್ರ ಗುರುಗಳು. ಅವಾಗ ನಾವೇ ಸ್ಟೇಜ್ ಮ್ಯಾಗಿದ್ರು ಬಾಯಿಗೆ ಬಂದಾಗ ನಮ್ಮ ಸರ್ಕಾರಕ್ಕೆ ಬೈತಿದ್ರಲ್ರಿ. ಅವಾಗ ಮುಜುಗರ ಆಗಲಿಲ್ಲ ಅವ್ರಿಗೆ, ಈಗ ಮುಜುಗರ ಆಗ್ಲಕತ್ತಾನ. ಅವಾಗ ನಮಗೂ ವೇದಿಕೆ ಮೇಲೆ ನಾನು CC ಪಾಟೀಲ್ರು ಎಲ್ಲರೂ, ಅರವಿಂದ್ ಬೆಲ್ಲದು, ನಮ್ಮ ಸಿದ್ದು ಸೌದಿ ಅವ್ರು ಕೂತಾಗೂ ಮುಜುಗರ ಆಗ್ತಿತ್ತು ನಮ್ಗೆ. ಆ ಸಮುದಾಯದ ಸಲುವಾಗಿ ನಾವು ಮುಜುಗರ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಲ್ಲ. ಇಲ್ಲಪ್ಪ ನಾವು ಮುಖ್ಯಮಂತ್ರಿಗಳು ಹೇಳಿದ್ವಿ, ಜಗಳ ಆಡಿದೀವಿ. ಸುವರ್ಣಸೌಧದಾಗೆ ಬೊಮ್ಮಾಯಿರಿಗೆ ನಮಗೆ ಜಗಳ ಆಯಿತು. ಎಲ್ಲ ನಮ್ಮ ಶಂಕರ ಪಾಟೀಲ್, ಮುನೇನ್ ಕೊಪ್ಪರು, CC ಪಾಟೀಲ್ರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದು, ನಮ್ಮ ಸಮಾಜದ ಅನೇಕ ಮುಖಂಡರಿದ್ದರು. ಅವ್ರ ಮುಂದೆ ನನಗೆ ಬೊಮ್ಮಾಯಿರಿಗೆ ಜಗಳ ಆಯಿತು. ಕೊನೆಗೆ ಅವ್ರು ಹೇಳಿದ್ರಿಲ್ಲ, ನಾನು ತಾಯಿ ಹಾನಿ ಮಾಡಿ ಹೇಳ್ತೀನಿ, ಕೊಡ್ತೀನಿ, ಕೊಟ್ಟರೆ ನೀವು ಸಮಾಧಾನ ಇರತ್ತೆ. ಕಡೆಗೆ ಏನೋ ಒಂದು ಸೂತ್ರ ಕಂಡು ಹಿಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆಯವರು. ಒಂದು ಸೆಂಟ್ರಲ್ನಲ್ಲಿ ಒಂದು ನಮಗೆ ಒಂದು ಸೇತುವೆಯಾಗಿ ಇಲ್ಲಿ ಹ್ಯಾಂಗೆ ಕರ್ನಾಟಕದಲ್ಲಿ ನಮ್ಮ CC ಪಾಟೀಲ್ರು ಕೆಲಸ ಮಾಡಿದ್ರು. ಅಲ್ಲಿ ಶೋಭಾ ಕರಂದ್ಲಾಜೆಯವರು ನಿರಂತರವಾಗಿ ನನ್ನ ಜೊತೆಗೆ, ಗುರುಗಳ ಜೊತೆಗೆ ಇದ್ದು 2C ಮತ್ತು 2D ಎರಡು ವರ್ಗಗಳನ್ನು ಮಾಡಿದ್ರು. 2C ಒಕ್ಕಲಿಗರು ಕೊಟ್ಟರು. 2Dಯಲ್ಲಿ ಯಾವುದು 2Aದಲ್ಲಿ ಯಾವ ಲಿಂಗಾಯತರು ಬಿಟ್ಟು ಹೋಗಾರ ಅವ್ರಿಗೆಲ್ಲರಿಗೂ ಮೀಸಲಾತಿ. ಮರಾಠ ಸಮಾಜ, ಜೈನ ಸಮಾಜ, ಕ್ರಿಶ್ಚಿಯನ್ರು ಎಲ್ಲರೂ ಕೂಡಿ ನಮಗೆ 7% ಕೊಟ್ಟರು. ಅಷ್ಟಕ್ಕೆ ನಾವು ಸಮಾಧಾನ ಅದೀವಿ. ಅಲ್ಲ, ಅದನ್ನು ಹರಿದು ಹಾಕಿದವ್ರು ಇವತ್ತು ಧ್ವನಿನೇ ಎತ್ತಲ್ಲ. ಹರಿದು ಹಾಕಿದವ್ರು ಅದೇ ದುರಂತ ಹತ್ರ. ಒಂದು ಸರ್ಕಾರದ ನೋಟಿಫಿಕೇಶನ್ ಹರಿದು ಹಾಕ್ತಾರಂದರೆ ಅವ್ರು ಅವ್ರ ಲೀಡ್ರನ್ನೇ ಹರಿದು ಹಾಕದ. ಮನಮೋಹನ್ ಸಿಂಗ್ರು ಯಾವುದೋ ಒಂದು ಇದು ಮಾಡಿದ್ದು ಪ್ರೆಸ್ನಾಗೆ ಹರಿದು ಹಾಕ್ಲಿಲ್ಲರೆ ಮತ್ತು ಅದೇ ಕ್ಯಾಂಡಿಡೇಟ್ಗಳು ಅವು. ಏನು ಸಿದ್ದರಾಮಯ್ಯ ಅವ್ರಿಗೆ ಭಯ ಇದೆ ಇವ್ರದ್ದು, ಅಥವಾ ಏನು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಸರ್ ಇವರು? ಏನೋ ಹಚ್ಚಿರ್ತಾರೆ. ಈಗೇನೋ ಸಚಿವ ಸಂಪುಟ ಪುನರಾರಚನೆ ಅಂತಾರಲ್ಲ, ಅದಕ್ಕೆ ಮತ್ತು ಬಹುಪರಾಕ್ ಅನ್ಬೇಕಲ್ಲ ಸಿದ್ದರಾಮಯ್ಯಗೆ. ಅಲ್ಲ, ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಏನಾದರೂ ಭರವಸೆ ಸಿಕ್ಕಿಲ್ಲಪ್ಪ ನಮ್ಗೆ. ಅವರು ಅಂತರಂಗ ಸುದ್ದಿ. ಅಲ್ಲ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಂಘಟನೆ ವಿಚಾರವಾಗಿ ಅಂತರಂಗ ಸುದ್ದಿ ನಮ್ಗೆ ಹೆಂಗೆ ಗೊತ್ತಾಗೋದ್ರಿ? ಅಲ್ಲ, ಸಂಘಟನೆ ವಿಚಾರವಾಗಿ ಸಮಾಜವನ್ನು ಬಲಿ ಕೊಡ್ತಾರೆ ಅಂತ. ಹೌದು, 100%. ಅದ್ರಾಗೇನು ಸಮಾಜ ಯಾವಾಗಲೂ ನೀವು ಏನು ತಗೋತೀರಿ ಎಲೆಕ್ಷನ್ದಾಗ ಟಿಕೆಟ, ನಮ್ಮ ಜಾತಿಯು 50,000 ಓಟ್ ಅದಾವು, ನಮ್ಮ ಜಾತಿಯು 75,000 ಓಟ್ ಅದಾವು. ಮೊದಲು ಟಿಕೆಟ್ ತೊಗೋತೀರಿ. ಗೆದ್ದ ಮ್ಯಾಗ ನಾವು 15 ಮಂದಿ ಆರಿಸಿ ಬಂದೀವಿ, ನಮ್ಮದು ಸಂಖ್ಯೆ 70 ಲಕ್ಷ ಐತಿ, ನಮ್ಗೆ 5 ಮಂದಿ ಮಂತ್ರಿ ಮಾಡ್ಬೇಕಂತ ಅವಾಗ ನೀವು ಕೋಟಾ ಫಿಕ್ಸ್ ಮಾಡ್ಕೊತೀವಿ. ಈಗ ಸಮುದಾಯಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ. ಅದು ನಮ್ಮ ಶ್ರೀಮಂತರಿಗೆಲ್ಲ ಬಡವ್ರಿಗೆ. ನಾವು IT ಪೇಯರ್ಗೆ ಏನೂ ಕೊಡಬೇಡ ಅಂತ ಹೇಳ್ತೀವಿ. IT ಯಾರು ತುಂಬ್ತಾರೆ ನಮ್ಮ ಸಮಾಜದಾಗ? ಯಾವ ಮೀಸಲಾತಿ ಬೇಡ, ಏನೋ ಬೇಡ. ಯಾರು ಗುಡಿಸಲ್ದಾಗ ಅದಾರ, ಯಾರು ಅತ್ಯಂತ ಕಷ್ಟದಾಗ ಅದಾರ, ಮೊದಲಿನಂಗೆ ಸಮುದಾಯದಲ್ಲಿ ಇವತ್ತು ಅವಾಗ 50 ಎಕರೆ, 100 ಎಕರೆ, 200 ಎಕರೆ ಇದ್ದು ಹಿಂದೆ. ಈಗ ಅವೆಲ್ಲ ಓಡೋದು ಈಗ 2 ಎಕರೆ, 3 ಎಕರೆ ಬಂದಿರ್ತಾರೆ. ಅವ್ರದ್ದು ಆರ್ಥಿಕ ಸ್ಥಿತಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟ ಹೇಳ್ಯಾರ. ಏನಂದರೆ ಮೀಸಲಾತಿ ಅನ್ನೋವಂಥದ್ದು ಪ್ರತಿ ಒಂದು ಇದಕ್ಕೆ ಚೇಂಜ್ ಆಗ್ತಿರ್ತದೆ. ಹೆಂಗಂದ್ರೆ ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಜನಾಂಗಗಳು ಬಡತನಕ್ಕೆ ಬರ್ತಾವೆ, ಬಡತನದಲ್ಲಿರುವಂಥ ಜನಾಂಗಗಳು ಶ್ರೀಮಂತರಾಗ್ತವೆ. ಅಂದ್ರೆ ಮೀಸಲಾತಿ ನಿರಂತರವಾಗಿ ಅದೇ ಸಮುದಾಯ ಕೊಡಬೇಕಂತೇಳಿ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗನೇ ಇದನ್ನು ಪೂರ್ವ ಪೀಠಿಗೆಯಲ್ಲೇ ಬರೆದ ಅಂಬೇಡ್ಕರ್ ಹೇಳ್ಯಾರ. ಯಾವಾಗಲೂ ಕಾಲಕ್ಕೆ ಆಯಾ ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕಂತ ಬಾಬಾ ಸಾಹೇಬರು ಹೇಳ್ಯಾರ. ಅಂದಮ್ಯಾಗ ನಾವು ಇವತ್ತು ನಮ್ಮ ಸಮುದಾಯ ಇರ್ಬೋದು, ಆದಿವಾಣಿಗರು ಇರ್ಬೋದು, ಕೂಡು ಒಕ್ಕಲಿಗರು ಇರ್ಬೋದು, ಎಲ್ಲ ಸಮುದಾಯಗಳು ಯಾರು ಈ ಮೀಸಲಾತಿಯಿಂದ ವಂಚಿತ ಆಗ್ಯಾರಲ್ಲ ನೋಡ್ರಿ. ಕೆಲವೊಂದು ಮಂದಿ ಲಿಂಗಾಯತದ್ದು ಬರ್ಸಲಿಲ್ಲ, ನೇರವಾಗಿ ಅವ್ರ ಹಿಂದೂ ಅವ್ರ ಜಾತಿ ಬರ್ಸ್ಕೊಂಡು ಅವ್ರಿಗೆ ಮೀಸಲಾತಿ ಸಿಕ್ತು. ನಾವು ಏನು ನಮ್ಮ ಪಂಚಮಸಾಲಿಗಳು ಮಾಡಿದ ದೊಡ್ಡ ತಪ್ಪು ಅಂದರೆ ಹಿಂದೂ ಲಿಂಗಾಯತದ್ದು ಬರ್ಸಿದ್ರ ಪರಿಣಾಮ. ಇದನ್ನು ಯಾರು ಮಾತಾಡಿದ್ರೆ ಇವ್ರಿಗೆ ಅದೊಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಇವತ್ತೇನು 2Aದಾಗ ಲಿಂಗಾಯತರೊಳಗೇನು ಸಬ್ ಕಾಸ್ಟ್ ಅದಾವಲ್ಲ, ಅವ್ರು ಯಾರೂ ಲಿಂಗಾಯತದ್ದು ಬರ್ಸಿಲ್ಲ. ಅವರು ಜಾಗೃತಿ ಆದರು, ಅವ್ರ ಸಮಾಜಕ್ಕೆ ಕರೆ ಕೊಟ್ಟರು, ಇನ್ಮ್ಯಾಗ ಯಾರು ಲಿಂಗಾಯತದ್ದು ಬರ್ಸಬೇಡಪ್ಪ, ನೇರವಾಗಿ ಹಿಂದೂ ನಮ್ಮ ಜಾತಿ ಬರ್ಸಂದ್ರು. ಇವು 2A ತೊಗೊಳಕತ್ತಾರೆ.
ನಾವು ಪಂಚಮಸಾಲ್ಯರು ಆದಿ ಬಂದು ಕೆಲವೊಂದು ಮಂದಿ ಅದನ್ನು ತಲೆಗೆ ಇಟ್ಕೊಳ್ಳಿಲ್ಲ. ನಾವೆಲ್ಲ ಲಿಂಗಾಯತ ಬರ್ಸ್ಕೊಂಡು ಪರಿಣಾಮ ಇದು ನಾವು ಎದುರಿಸ್ಬೇಕಾಯ್ತು ಸಮುದಾಯಗಳು. ಆಗಿನ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಒಂದಿಷ್ಟು ಸಪೋರ್ಟ್ ಮಾಡಿದ್ರು ಇದು ವಿಚಾರದಲ್ಲಿ ಮಾಡಿದ್ರಲ್ರಿ. ಆಯಾ ಜಾತಿ ಮುಖ್ಯಮಂತ್ರಿ ಇದ್ದಾಗ ಅವರಿಗೆ ಮಾಡಿದ್ರು, ಅದ್ರಾಗೇನು ಬಿಡೇನೇ ಇಲ್ಲ. ಮತ್ತು ನಮ್ಮ ಸಮಾಜಕ್ಕೆ ಕೊಡಬೇಕನ್ನೋದ್ರ ಬಗ್ಗೆ ಆ ಸಮಾಜದ ಲೀಡರ್ನೇ ಅದರ ಅಧ್ಯಕ್ಷ ಆದ ಕ್ಯಾಬಿನೆಟ್. ಮತ್ತು ಅವರಿಂದ ಹೆಂಗೆ ಸಿಗ್ತದೆ? ಇಲ್ಲ, ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಸಿಗ್ಬೇಕಂದ್ರೆ ಬಸನಗೌಡ ಪಾಟೀಲ್ ನಾವು ಹೋರಾಟ ಮಾಡ್ತೀವಿ. ನಾವು ಒಬ್ಬನೇ ಅದು ಹೋರಾಟ ಮೊದಲು ಮಾಡೀನಿ. ಹೋದ BJP ಸರ್ಕಾರ ಇದ್ದಾಗ ನಾವು ಒಬ್ಬನೇ ಹೋಗ್ತಿದ್ದೆ ಬಾಯಿ ಒಳಗೆ. ಈಗಲೂ ನಾವು ಮಾಡ್ತೀವಿ. 10ನೇ ತಾರೀಕು ಸದನದ ಒಳಗಡೆ ಈಗ JC ಪಾಲ್ರು ನಾವು ಎಲ್ಲ ಮಾತಾಡ್ಕೊಂಡು ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ನಾವು ಕಾಂಗ್ರೆಸ್ಸು JDS ಅಂತ ಶಾಸಕರಿಗೆ ನಾವು ವಿನಂತಿ ಮಾಡ್ಕೊತೀವಿ, ನಿಮ್ಗೇನಾದ್ರು ಸಮಾಜ ಬಗ್ಗೆ ಕಳ್ಕಳಿದ್ರೆ ನಮ್ಮ ಸಮಾಜದಾಗಿರುವ ಬಡವ್ರನ್ನ ನಾವು ಎತ್ತಿ ಹಿಡಿಬೇಕನ್ನೋಂಥ ನಿಮ್ಮೆಲ್ಲರೂ ಮನಸ್ಸು ಹೊತ್ತಿದ್ರೆ ಬರ್ರಿ, ಇಲ್ಲಾಂದ್ರೆ ಕತೆ ಹೇಳ್ಕೊತಲ್ಲೇ ಕೊಂಡ್ರಿ. ನಿಮ್ಮ ಮುಂದಿನ ಎಲೆಕ್ಷನ್ದಾಗ ತೋರಿಸ್ತಾರೆ ನಮ್ಮ ಮಂದಿ. ಪಂಚಮಸಾಲಿ ನಾವು ಮುಂದುವರಿತದ ನಿನ್ನೆ ಹೇಳಿದ್ನಲ್ರಿ, ಹುಬ್ಳ್ಯಾಗ ಗಂಡ ಅಂತ ಹೊಡೆದ. ಬೆಳಗಾವಿ ಅಧಿವೇಶನ ವಿಚಾರವಾಗಿ ವಿರೋಧ ಪಕ್ಷದ ತಾವು ಮುಖಂಡತ್ವವನ್ನು ವಹಿಸಬೇಕು. ಜೊತೆಗೆ ಏನಂತಂದ್ರೆ ಈ ವಿಚಾರದಲ್ಲಿ BSY ಅವರು ತಮ್ಮ ಜೊತೆ ಮಾತಾಡ್ತೀನಿ, ಇವ ಬೆಳಗಾವಿ ಅಧಿವೇಶನ ಎಲ್ಲರೂ ಒಟ್ಟಾಗಿ ಒಂದಾಗಿ ಎದುರಿಸ್ತೀವಿ. ಏನು BSY ಅವರಿಂದ ನಾನು ಸಲಹೆ ತಗೋಂಥ ಅವಶ್ಯಕತೆ ಇಲ್ಲ. ನಾನು BSY ಅವ್ರ ಜೊತೆಗೆ ಲೀಡರ್ ಇದ್ದೀನಿ. ನೀವು ಬರೀ BSY ಬರೀ ಅದನ್ನೇ ಹೇಳ್ಕೊತ ಬಂದು ನಮ್ಮನ್ನೆಲ್ಲ ಮಣ್ಣಾಗಿಟ್ಟಿದ್ವಿ. ನಾವೇನು ಅವ್ರ ಸಲಹೆ ತಗೋದ ಅವಶ್ಯಕತೆ ಇಲ್ಲ. ನಮ್ಗೆ ಇದು ಸ್ವಂತ ದೇವರು ಮೈಂಡ್ ಕೊಟ್ಟಾನ. ನಾವು ಯಾರೋ ದಿಲ್ಲಿಯವ್ರು ಹೇಳ್ತಾ ಇರ್ತೀವಿ ಯತ್ನಾಳಲ್ಲಿ ಹೋರಾಟ ಮಾಡ್ಲಕತ್ತಿಲ್ಲ. ನಾವು ಏನಿದ್ರು ಸ್ವಂತ. ಮತ್ತು ಕೆಲವೊಂದು ಮಂದಿ ಯಾರೋ ಕ್ವಶನ್ ಮಾರ್ಕ್ ಹಾಕಿ ನೀನು ಒಂದು ಹೊಡೆದ್ರಪ್ಪ, ಇವರು ಯತ್ನಾಳು ಮತ್ತು ಜಾರಕಿಹೊಳಿ ಸದನಕ್ಕೆ ಗೈರ ಹಾಜರು. ನಾವು ಎಂದು ಒಂದು ನಿಮಿಷನೂ ಸದನದ ಅಮೂಲ್ಯವಾದಂಥ ಸಮಯ ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇರೋರೇ. ನಾ ಯಾವಾಗಲೂ ನೀವು ಅಬ್ಸರ್ವ್ ಮಾಡಿರಿ, ಸದನದಾಗ ಮುಂಜಾನೆ 11ಕ್ಕೆ ಬಂದು ಕೂತಂದ್ರೆ ಸ್ಪೀಕರ್ ಎದ್ದು ಹೋಗಿರೋ ಮನೆಗೆ ಅಂದಾಗೆ ಹೋಗ್ತೀನಿ. ತಾವು ಹಿರಿಯ ರಾಜಕಾರಣಿಗಳು ಸಂಸದೀಯ ಪಟ್ಟು ಬೆಳಗಾವಿ ಅಧಿವೇಶನ ಯಾವ ಥರ ಅಂದರೆ ಸೀರಿಯಸ್ ಆಗಿ ತಗೋತೀರಿ? ಯಾಕಂದ್ರೆ ಬಹಳಷ್ಟು ಸಮಸ್ಯೆಗಳಿದಾವೆ ನೋಡಿ. ನಾವು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು. ನಮ್ಮ ವಿರೋಧ ಪಕ್ಷ ನಾಯಕರ ಅಶೋಕ್ ಅವ್ರಿಗೆ ನಾನು ಹೋದ ಅಧಿವೇಶನದಾಗ ಹೇಳಿದ್ವಿ, ನಾವು ಸದನದ ಸಮಯವನ್ನು ಹಾಳು ಮಾಡೋದು ಬೇಡ. ಎಷ್ಟೋ ನಿನ್ನೆ ಬತ್ತು ಮಾಧ್ಯಮಗಳಲ್ಲಿ 15 ಕೋಟಿನೇ ಎಷ್ಟೋ ಖರ್ಚಾಗ್ತದೆ, ಒಂದು 19 ಕೋಟಿ ರೂಪಾಯಿ ಖರ್ಚಾಗ್ತದೆ. ನಾವು ಹೋಗಿ ಬಾಯ ಕೊಂಡ್ರದು ಬರೀ ಹಂಗೆ ಅನ್ನೋದು ಅದು ಉಪಯೋಗ ಆಗೋದಿಲ್ಲ. ಚರ್ಚೆ ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡ್ರಿ, ಅವ್ರಿಗೆ ಮೆಜಾರಿಟಿ ಐತಿ, ಅವರು ನಮಗೇನು ಇದು ಮಾಡಲಿಕ್ಕಿಲ್ಲ. ಆದರೆ ಇಷ್ಟೆಲ್ಲ ಸಬ್ಜೆಕ್ಟ್ ಮ್ಯಾಗ ನಾವು ಬೆಳಕು ಚೆಲ್ಲೋದು. ಅವ್ರು ಆತ್ಮಸಾಕ್ಷಿಯಾಗಿ ಅದು ಅನ್ನಿಸಿದ್ರೆ ಅವರು ಇಂಪ್ಲಿಮೆಂಟ್ ಮಾಡಲಿ. ಇಲ್ಲಾಂದ್ರೆ ನಾವು ಸುಮ್ಮನೆ ಧರಣಿ ಕುಂಡ್ರದು, ರಾತ್ರಿ ಧರಣಿ ಮಾಡೋದು, ಅಲ್ಲೇ ಊಟ ಮಾಡೋದು, ಒಬ್ಬ ಭಜನಾ ಮಾಡೋದು. ಏನು ಊಟ ಭಜನಾ ಮಾಡಿದ್ರೆ ಏನು ಆಗ್ತತೇನೆ? ಅದಕ್ಕೆ ನಮ್ಗೆ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಹಿಂದೆ ಕೇಳ್ಯಾರ. ನಮಗೆಲ್ಲರಿಗೂ ಒಂದು ಸಲಹೆ ಕೊಟ್ಟಾರ, ಮೇಲಿಂದ ಮೇಲೆ ಬಾಯಿ ಒಳಗೆ ಹೋಗಿ ಬೀಳ್ಬೇಡ್ರಿ. ಸದನ ಅಂದ್ರೆ ಚರ್ಚೆ ಮಾಡಿ, ಯಾವುದೇ ರೀ ಚರ್ಚೆ. ನೋಡಿರಿ, ಪ್ರತಿಭಟನೆ ಇಟ್ಟಿರ್ತದೆ ಸದನದಾಗ, ಅಲ್ಲಿ ಒಳಗೆ ಹೋಗಿ ಕೂತೀವತ್ತು. ಆ ಸ್ಪೀಕರು ತಿಳ್ಕೊಬೇಕು, ಅವರು ಅದು ಸೀರಿಯಸ್ನೆಸ್ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅವ್ರು ಉತ್ತರ ಏನು ಸರ್ಕಾರ ಕೊಡಬೇಕು. ಆದರೆ ಚರ್ಚೆಗೆ ನಮ್ಮನ್ನು ಅವಕಾಶ ಕೊಡಲಾರ್ದೆ ಧರಣಿ ಮಾಡ್ಲಿಕ್ಕೆ ನಾನು ವಿರೋಧದ್ದೀನಿ. ನಮ್ಮ ಅಶೋಕ್ ನಿಮ್ಮವ್ರೆ ಈಗ ಮೂಡ ಹಗರಣ ಆ ವಿಚಾರದಲ್ಲಿ ಮತ್ತೆ ಧ್ವನಿ ಎತ್ತಬೇಕನ್ನುವಂಥ ನೋಡಿ, ಆಡಳಿತ ಪಕ್ಷ ಉದ್ದೇಶಪೂರ್ವಕವಾಗಿ ಯಾವ್ಯಾವುದೋ ಕೆಲಸಕ್ಕೆ ಬರಲಾರಂಥ ಯಾವುದೋ ಒಂದು ಪ್ರಚೋದನಕಾರಿ ಆದಂಥ ಒಂದು ಇಶ್ಯೂ ತೊಗೊಂಡು ಬಂದು ಸದನ ನಡೆದಿರಬಾರ್ದು, ಅವ್ರ ಬಿಲ್ ಪಾಸ್ ಆಗಿರ್ಬೋದು. ದುರ್ದಂತ ಅಂದರೆ ಇವಾಗ ನಾನು ನಿನ್ನೆ ಪತ್ರ ಬರ್ತೀನಿ ಸ್ಪೀಕರಿಗೆ. ಮೊದಲೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಪ್ರಾರಂಭ. ನೀವೆಲ್ಲ ನೋಡಿರಲ್ಲ, ನಾನು ಈಗ ಈ ಸದನಕ್ಕೆ ನಮ್ಮ ಬೆಳಗಾವಿ ಸದನಕ್ಕೆ MLC ಇದ್ದಾಗಿನಿಂದ ಇಲ್ಲಿ ಪ್ರವೇಶ ಮಾಡಿದೆ. ಮೊದಲು ನಾನು ಸೋತಿದ್ದೆ. ಅವಾಗಲೇ ನಾನು ನೋಡ್ಲಕತ್ತೀನಿ, ಲಾಸ್ಟ್ ಡೇ ಗುರುವಾರ ಅಥವಾ ಶುಕ್ರವಾರ ಉತ್ತರ ಕರ್ನಾಟಕ ತಗೋತಾರೆ. ಯಾವ MLAಗಳು ಇರ್ತಾರೆ ರೀ? ಸ್ವತಃ ಉತ್ತರ ಕರ್ನಾಟಕದ MLAಗಳು ಸಹಿತ ಸದನದಾಗಿರೋದಿಲ್ಲ. ಏನು ಚರ್ಚೆ ಮಾಡೋರು ಹೇಳ್ಕೊಂಡು ಅಲ್ಲ, ಇವತ್ತು ಸಭಾಪತಿ ಹೇಳಿದ್ರೆ ಸೋಮವಾರ ಮಂಗಳವಾರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಉತ್ತರ ಕರ್ನಾಟಕ ಮಾಡಿ ಸ್ವಾಗತ ಮಾಡ್ತೀವಿ. ಹಾಗೆ ನಾವು ವಿಧಾನಸಭೆಯಲ್ಲಿ ನಾನು 9ನೇ ತಾರೀಕಿಗೆ ಸದನ ಪ್ರಾರಂಭ ಆದ ಕೂಡ ಎದ್ದು ನಿಂತು ನಮ್ಮ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊತೀನಿ,
ಇವತ್ತೇನು ಸದನ ಪ್ರಾರಂಭ ಆಗಿದೆ, ಇವತ್ತಿನಿಂದ ನಮ್ಮ ವಿಧಾನಸಭೆಯ ಕಾರ್ಯಕಲಾಪದಲ್ಲಿ ಟಾಪ್ ಪ್ರಯಾರಿಟಿಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ನೀರಾವರಿ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಬೇಕು. ಇದನ್ನ ಒತ್ತಾಯ ಮಾಡ್ತೀನಿ. ಸರ್, ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ಆಗಿದೆ ಅಂತ ಇಬ್ಬರು ಶಾಸಕರನ್ನ ಹೊರಗಡೆ ಹಾಕಬೇಕು ಅಂತ. ಯಾರೋ ಓಟ್ ಅವ್ರಿಗೆ ಯಾರಿಗೆ ಹಾಕ್ಯಾರ ಅವ್ರಿಗೆ ರೀ, ನಮಗೇನಿಲ್ಲ. ಇಬ್ಬರು ಶಾಸಕರಂದ್ರೆ ಹೆಸರು ಸಹಿತ ಹೇಳ್ಯಾರ ಇಲ್ರಿ ಅವರು. ಇಲ್ಲ ಅದ್ರ ಬಗ್ಗೆ ಸರ್, ಈಗ ಆಯಾ ಸಮಾಜದ ಮುಖ್ಯಮಂತ್ರಿಗಳು ಅವ್ರವ್ರ ಸಮಾಜಕ್ಕೆ ಮೀಸಲಾತಿ ಕೊಟ್ಟಾರ. ಇನ್ನು ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಸಿಗ್ಬೇಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳವ್ರು CM ಆಗಬೇಕು ಏನಂತ. ನಾ ಆದರೆ ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ, ಯಾವ್ಯಾವ ಬಿಟ್ಟು ಹೋಗೋಲ್ಲ, ಮರಾಠ, ಜೈನ್ ಎಲ್ಲ ಸಮಾಜ ಕೊಡ್ತೀನಿ. ಅಲ್ಪಸಂಖ್ಯಾತರದ್ದು ಇದನ್ನ ಡೆಫಿನೇಷನ್ನೇ ಚೇಂಜ್ ಮಾಡ್ತೀವಿ. ಎರಡು ಎಲ್ಲ ಅಂಬಿಗ ಮತ್ತು ತಳವಾರ ನಾವೇ ST ಸಲುವಾಗಿ ಹೋರಾಟ ಮಾಡುವ ನಾನೇ ರೀ. ಇವತ್ತು ಹಾಲು ಮತಕ್ಕೆ ST ಕೊಡುವಂದವನು ನಾನೇ, 7% ಮಾಡಂದವನು ನಾನೇ. ರೆಕಾರ್ಡ್ ಐತಿ, ಯಾರೂ ಮಾತಾಡಲ್ಲ. ಹಾಲು ಮತದ ಬಗ್ಗೆ ಯಾರು ಮಾತಾಡ್ರಿ? ನಾ MLC ಇದ್ದಾಗೂ ಮಾತಾಡೀನಿ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರು, ನಮ್ಮ ಸರ್ಕಾರ ಇದ್ದಾಗೂ ಹೇಳೀನಿ. ಅಂಬಿಗ ಅವ್ರಿಗೆ ತಳವಾರ, ಕಬ್ಬಲಿಗ ಈಗ ಏನು ಅವ್ರಿಗೆ ST ಕೊಡ್ಬೇಕಂತೇಳಿ ಹೋರಾಟ ಮಾಡಿದ್ವಿ. ಅದಕ್ಕೆ ಎಷ್ಟು ವಿರೋಧ. ಅಲ್ಲಿ CM ಆಫೀಸ್ನಾಗ ಒಂದಿಬ್ಬರು IAS ಅಧಿಕಾರಿ ಇದ್ದರು, ಅವ್ರು ಬರೀ ನಮ್ಮ ಬೊಮ್ಮಾಯಿಗೆ ಬರೀ ಹಾದಿ ತಪ್ಪಿಸ್ತಿದ್ರು. ಅವ್ನು ಜಾಡಿಸಿದೆ ನಾನು, ನೀನಿಗೇನು ಮಾಡ್ಬೋದು ಸುಮ್ಕೊಂಡ್ರಂದೆ. ಬೊಮ್ಮಾಯಿಯವ್ರು ಅವಾಗ ಭಾಳ ಸೀರಿಯಸ್ ತೊಗೊಂಡು STಗೆ ಏನೋ ಇದು ಮಾಡಿದ್ರು. ಈಗಲೂ ಇನ್ನೂ ಕ್ಲಿಯರಾಗಿ ಅವ್ರಿಗೆ ಮೀಸಲ ಏನೋ ST ಸರ್ಟಿಫಿಕೇಟ್ ಕೆಲವೊಂದು ಕಡೆ ತೊಂದರೆ ಮಾಡ್ತಾಯಿದ್ದಾರೆ. ನಾವು ಎಲ್ಲನೂ ಚರ್ಚೆ ಮಾಡ್ತೀವಿ, ಬರೀ ನಮ್ಮ ಸಮಾಜ ಅಲ್ಲ, ಎಲ್ಲ ಸಮಾಜ ಬಗ್ಗೆನೂ ಇದನ್ನು ನಾವು ಧ್ವನಿ ಎತ್ತೀವಿ. ಇನ್ನೂ ಯಾವ್ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದ್ದರೂ ಅದ್ರ ಬಗ್ಗೆ ನಮ್ಮ ಮಾಹಿತಿ ಕೊಟ್ಟರು ಅದು ಹೋರಾಟ. ಸರ್, ಈಗ ರಾಜ್ಯದಲ್ಲಿ ಬಾಣಂತಿಯರ ಸಾವುಗಳಾಗ್ತಾ ಇದ್ದಾವೆ, ಸಾಕಷ್ಟು ತೊಂದರೆಗಳಿದ್ದಾವೆ ಜನರಲ್ಲಿ. ನಿನ್ನೆ ಒಂದು ಕಡೆ ಹಾಸನದಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಇನ್ನೊಂದು ಕಡೆ ವಿರೋಧ ಪಕ್ಷದವರು ಯಾರೂ ಕೂಡ ಸರಿಯಾಗಿ ಧ್ವನಿ ಎತ್ತಾ ಇಲ್ಲ. ರಾಜ್ಯದ ಜನರ ಪರವಾಗಿ ಧ್ವನಿ ಆಗಬೇಕಿದ್ದವ್ರು ಏನು ನೋಡ್ರಿ, ಇವರಿಗೆ ನಾಚಿಕೆ ಆಗ್ಬೇಕು. ಈಗೇನು ಅವಶ್ಯಕತೆ ಇದು? ನಿಮ್ಮ ಉತ್ಸವಗಳನ್ನು ಮಾಡೋ ಅವಶ್ಯಕತೆ ಏನಿದೆ? ನಾವು 3.5 ವರ್ಷ ಇಲೆಕ್ಷನ್ ಐತಿ, ಮುಂದೆ ಮಾಡಿರಿ. ನೀವು ಕೆಲಸ ಮಾಡಿ ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸ್ರಿ. ಜನರಿಗೆ ಬೇಕಾಗಿದ್ದು ಬಳ್ಳಾರಿ ಒಳಗೆ ಇಂಥದ್ದು 5 ಮಂದಿ ಅಲ್ರಿ ಬಾಣಂತಿಯರು ಇದಾಗ್ಯಾರ. ಇನ್ನತನೂ ಅಲ್ಲಿ ಉಸ್ತುವಾರಿ ಮಂತ್ರಿ ಯಾರು ಆರೋಗ್ಯ ಮಂತ್ರಿ ಹೋಗೋದಿಲ್ಲ. ಆ ಕಷ್ಟ ಕಾರ್ಪಣ್ಯಕ್ಕೆ ಬರೀ ಒಂದು 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂದ್ರೆ ಅದು ಅಲ್ಲ. 2 ಲಕ್ಷದಿಂದ ಏನು ಉದ್ಧಾರ ಆಗೋದಿಲ್ಲ. ಇವತ್ತು ಯಾವ ಔಷಧಿಯಿಂದ ಅದು ಏನೋ ಅನಾಹುತ ಆಗ್ಲಕ್ಕತ್ತದ, ಯಾವ ಟ್ರೀಟ್ಮೆಂಟಿಂದ ಇದು ಆಗ್ಲಕ್ಕತ್ತದ ನೋಡಿ. ಅದು ಕೇಂದ್ರ ಸರ್ಕಾರ ಅದಕ್ಕೆ ಸರ್ಟಿಫಿಕೇಟ್ ಏನೇನೋ ಹೇಳೋದು ನಾನು ನೋಡಿದೆ ಮುಂಜಾನೆ. ನಾ ಹೇಳೋದು ಇಷ್ಟೇ, ಯಾವುದೇ ಒಂದು ಔಷಧ ರಾಜ್ಯದಲ್ಲಿ ಇದು ಬ್ಯಾನ್ ಮಾಡಿದರೆ ಕೇಂದ್ರಕ್ಕೆ ಪತ್ರ ಬರೀರಿ. ಅವತ್ತು ಪತ್ರ ಅಂದ್ರೆ ಅಂತ ವರ್ಷಗಟ್ಟಲೆ ಅಲ್ಲ, ತೊಗೊಬಿಡ್ರಿ. ಅವ್ರ ಕಡೆಯಿಂದ ರಿಯಾಕ್ಟ್ ತೊಗೊಳ್ರಿ, ಏನಪ್ಪ ಇದು ಮಾಡಬೇಕು ಬೇಡ. ಈಗ ಸುಮ್ಮನೆ ಕೇಂದ್ರ ಮ್ಯಾಗ ಹಾಕೋದು, ರಾಜ್ಯ ಮ್ಯಾಗ. ನಾನು ಕೇಂದ್ರ ರಾಜ್ಯ ಜಗಳಾಡಿರ್ತೀನಿ. ನೀವು ಯಾವುದೇ ಇಂತಹ ಎಷ್ಟೋ ಪ್ರಾಣ ಹಾನಿ ಆಗುವಂಥದ್ರ ಬಗ್ಗೆ ಸೀರಿಯಸ್ ಇರಬೇಕು. ಆರೋಗ್ಯ ಮಂತ್ರಿಗಳು ಗಂಭೀರವಾಗಿ ತೊಗೊಂಡು ಬರೀ ರಾಜೀನಾಮೆನೇ ಒಂದು ಪರಿಹಾರನೂ ಅಲ್ಲ, ಕೆಲಸ ಮಾಡಿರಿ. ಬಿಟ್ಟು ಒಳ್ಳೆ ಮಿಳ್ಳಿ ಮೋದಿಯವ್ರಿಗೆ ಬೈದು ಮೋದಿಯವ್ರು ಹೆಂಗದಾರ, ಮೋದಿಯವ್ರು ತೊಗೊಂಡು ಏನು ಮಾಡ್ತೀರಿ? ಮೋದಿಯವರು ಇಡೀ ಜಗತ್ತಿನ ನಾಯಕರದಾರ, ಅವ್ರ ಬಗ್ಗೆ ಏನು ಮಾತಾಡ್ತಾರೆ? ರಾಜೀನಾಮೆ ಕೊಡೋದ್ರೆ ಸರಿ ಹೋಗ್ತಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅವ್ರು ಹೇಳ್ಯಾರ. ಪಾಪ ಸಹಜವಾಗಿ ಹೇಳಿರ್ಬೋದು ದಿನೇಶ್ ಗುಂಡೂರಾವ್. ನಾ ಏನು ಅದಕ್ಕೆ ಏನೋ ಪ್ರತಿಕ್ರಿಯೆ ಕೊಡೋದಿಲ್ಲ. ನಾ ಹೇಳೋದು ಇಷ್ಟೇ, ರಾಜೀನಾಮೆ ಪರಿಹಾರ ಅಲ್ಲ, ನೀವು ಕೆಲಸ ಮಾಡಿ ತೋರಿಸ್ರಿ. ಈಗ 5 ಮಂದಿ ಸತ್ರಲ್ಲ, ಅಮಾಯಕ ಬಡವರು. ಅವ್ರಿಗೇನು ಅಂದರೆ ನೀವು ಯಾರು ಸತ್ಕೊಳ್ಳೇನು 2.5 ಲಕ್ಷ ಕೊಟ್ಟರೆ ಅವ್ರು ಜೀವಂತಾಗಿ ಬಂದುಬಿಡ್ತಾರೇನ್ರಿ? ಇದೆಲ್ಲ ಬರೀ ಇವರು ಏನಾಗೈತಿ, ಸಮರ್ಥವಾಗಿ ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡಬೇಕಾಗಿತ್ತು. ಸರ್ಕಾರದ ಕಿವಿ ಹಿಂಡ್ತಾ ಇಲ್ಲ, ಏನು ಕಿವಿ ಸ್ವಲ್ಪ ಸಣ್ಣಗೆ ಹಿಂಡ್ತಾರೆ. ಅಲ್ಲ, ಅವ್ರಿಗೆ ಅನುಕೂಲ ಆಗುವಷ್ಟು. ಇಲ್ಲ, ಅವ್ರು ಕಿವಿ ಹಿಂಡುದ್ರಾಗ ಹೇಳ್ತಾನೆ ನಿನ್ನೈತಿ ಹೇಳ್ರಿ.